ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ಈಗಾಗಲೇ ಆನ್ಲೈನ್ ಅರ್ಜಿಗಳನ್ನು PUC ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳು JNM ನರ್ಸಿಂಗ್ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ನಿಮ್ಗೆ ಗೊತ್ತು ಕೂಡ ಇದೆ. ನೋಡಿರಿ, ಯಾರಿಗೆ ಗೊತ್ತಿಲ್ಲ ತಿಳ್ಕೊರಿ. ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿತ್ತು. ಮತ್ತೇನು ಮಾಡಿದ್ದಾರೆ ಅಂತಂದರೆ JNM ನರ್ಸಿಂಗ್ ಬೋರ್ಡ್ನವರು ಬರೀ ಅಪ್ಲಿಕೇಶನ್ ಹಾಕಲಿಕ್ಕೆ 6ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 6ನೇ ತಾರೀಕು ತನಕ. ಸೊ ಹಿಂಗಿರಬೇಕಾದ್ರೆ, ಅಪ್ಲಿಕೇಶನ್ ರನ್ನಿಂಗಲ್ಲಿರಬೇಕಾದ್ರೆ ಸೆಲೆಕ್ಷನ್ ಲಿಸ್ಟ್ ಯಾಕೆ ಬಿಡ್ತಾರೆ? ಕೌನ್ಸ್ಲಿಂಗ್ ಹೆಂಗೆ ಆರಂಭವಾಗುತ್ತೆ? ಕ್ವಶ್ನೆ ಕಾಮನ್ ಆಗಿ ಬರುವಂಥ ಒಂದು ಪ್ರಶ್ನೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು, ನೀವು ಹೊಸಬ್ರಿದ್ದೀರಾ, ನಿಮಗೆ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಅಂತಂದರೆ ಕೇಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಆಗೋ ತನಕನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಿಲ್ಲ, ಎಡಿಟಿಂಗ್ ಆಪ್ಷನ್ ಬರೋದಿಲ್ಲ, ಆಮೇಲೆ ರ್ಯಾಂಕ್ ಲಿಸ್ಟ್ಗಳನ್ನು ಬಿಡೋಂಗಿಲ್ಲ, ಕೌನ್ಸ್ಲಿಂಗ್ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ಗಳನ್ನು ಕೊಡೋಂಗಿಲ್ಲ. ಎಲ್ಲಿ ತನಕ? ಈ ಅಪ್ಲಿಕೇಶನ್ ಕ್ಲೋಸ್ ಆಗೋ ತನಕ. ಇದರ ಮಧ್ಯದಲ್ಲಿ ನೀವು ಕೇಳಾಕೊಂತೀರಿ, ಸರ್ ನಾನು ಹೋದ ತಿಂಗಳೇ ಹಾಕಿದ್ದೀನಿ, ಮೊದಲಿಗೆ ಹಾಕಿದ್ದೀನಿ, 20 ಡೇಸ್ ಆಯಿತು ಹಾಕಿ, ಏನು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು? ಟೆನ್ಷನ್ ತೊಗೊಳ್ಳೋ ಹಾಗಿಲ್ಲ. 6ನೇ ತಾರೀಕು ತನಕ ಅಪ್ಲಿಕೇಶನ್ ಓಪನ್ ಇದೆ. ಅಪ್ಲಿಕೇಶನ್ ಕ್ಲೋಸ್ ಆಗೋ ತನಕ ಹೇಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ? ಹೀಗಾಗಿ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋ ತನಕ ವೆಯ್ಟ್ ಮಾಡಬೇಕು. ಅಂದರೆ ಎಲ್ಲಿ ತನಕ? 6ನೇ ತಾರೀಕು ತನಕ ವೆಯ್ಟ್ ಮಾಡಬೇಕು. ಮುಂದೆ ಏನು ಮಾಡ್ತಾರೆ ಅವರು? ಎಕ್ಸ್ಟೆಂಡ್ ಮಾಡೋದಾದರೆ ಮಾಡ್ತಾರೆ, ಇಲ್ಲಪ್ಪ ಅಂದರೆ ಎಡಿಟಿಂಗ್ ಆಪ್ಷನ್ಗಳನ್ನು ಓಪನ್ ಮಾಡಿ ಕೊಡ್ತಾರೆ. ಹೌದಾ? ಅಥವಾ ಪೇಮೆಂಟ್ ಆಗದವ್ರಿಗೆ ಪೇಮೆಂಟ್ ಮಾಡಿರಿ ಅಂಥೇಳಿ ಒಂದು ಸ್ವಲ್ಪ ದಿನಗಳನ್ನು ಕೊಡ್ತಾರೆ. ಇವೆಲ್ಲ ಸ್ವಲ್ಪ ಸ್ಲೋ ಆಗಿ ಹೋಗ್ತಾರೆ. ಯಾಕಂದರೆ ಕ್ಲಾಸ್ ಸ್ಟಾರ್ಟ್ ಆಗೋದು ನಿಮ್ಮದು ಸೆಪ್ಟೆಂಬರ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಸೊ ಸೆಪ್ಟೆಂಬರ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗೋದ್ರಿಂದ ಇನ್ನೂ 2-3 ತಿಂಗಳು ಬಾಕಿ. ಈ ತಿಂಗಳು ಹಿಡಿದ್ರೆ ಮುಂದಿನ ತಿಂಗಳು ಹಿಡಿದ್ರೆ 2 ತಿಂಗಳು ಬಾಕಿ ಇರೋದ್ರಿಂದ ಅರ್ಜೆಂಟ್ ಮಾಡೋದು ಅವರು ಮಾಡೋಂಗಿಲ್ಲ, ನೀವು ಮಾಡೋಕ್ಕೆ ಹೋಗಬೇಡಿ.